ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಅನ್ನೋದು ಈಗ ಸಿಗ್ತಾ ಇರುವಂತ ಅಪ್ಡೇಟ್. ಭವಾನಿ ರೇವಣ್ಣ ಅವರ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಅನ್ನುವಂಥ ಡೀಟೇಲ್ ಲಭ್ಯ ಆಗ್ತಾ ಇದೆ. ಕೆಆರ್ ನಗರ ಕಿಡ್ನಾಪ್ ಕೇಸಿಗೆ ಸಂಬಂಧಿಸಿದಂತೆ ಭವಾನಿ ರೇವಣ್ಣ ಅವರು ಸಿಆರ್ಪಿಸಿ ಸೆಕ್ಷನ್ 438 ಅಡಿಯಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ರು. ಅಂದ್ರೆ ಬಂಧನದಿಂದ ರಕ್ಷಣೆಯನ್ನ ಕೋರಿ ಅವರು ಸಲ್ಲಿಸಿದಂತ ಅರ್ಜಿಯಾಗಿತ್ತು. ಆ ಅರ್ಜಿಯ ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ತೀರ್ಪನ್ನ ಪ್ರಕಟಿಸಿದೆ. ಆ ಮೂಲಕ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಅಂತಾದ್ರೆ ಅರೆಸ್ಟ್ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಯ್ತು ಎಸ್ಐಟಿಗೆ. ಎಸ್ಐಟಿ ಅಥವಾ ತನಿಖಾಧಿಕಾರಿಗಳು ಬಯಸಿದ್ದಾರೆ, ಐ ರಿಪೀಟ್, ತನಿಖಾಧಿಕಾರಿಗಳು ಬಯಸಿದ್ದಾರೆ ಭವಾನಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಅಲ್ಲಿಗೆ ಎಸ್ಐಟಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಂತಾಯಿತು. ಈ ಕೇಸ್ನಲ್ಲಿ ಆರೋಪಿ ಅಥವಾ ಭವಾನಿ ರೇವಣ್ಣ, ಈ ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತ ಭವಾನಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಸ್ಐಟಿಗೆ ಅವಕಾಶ ಸಿಕ್ಕಂತಾಯಿತು. ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಆದೇಶವನ್ನ ಮಾಡಿದೆ. ಮೊನ್ನೆ ವಾದ ಪ್ರತಿವಾದವನ್ನ ಆಲಿಸಲಾಯಿತು. ಆ ಸಂದರ್ಭದಲ್ಲಿ ಎಸ್ಐಟಿಯ ವಾದ ಇದ್ದಿದ್ದೇನು ಅಂತಂದ್ರೆ, ಈ ಕೇಸ್ ಏನಿದೆ ಕೆಆರ್ ನಗರದ ಕಿಡ್ನಾಪ್ ಕೇಸು, ಆ ಕೇಸ್ನಲ್ಲಿ ಆರೋಪಿಗಳು ಯಾರೆಲ್ಲ ಇದ್ದಾರೆ, ಒಂದು ಎಚ್ ಡಿ ರೇವಣ್ಣ, ಒಂದು ಸತೀಶ್ ಬಾಬು ಸೇರಿ ಇನ್ನುಳಿದವರು, ಅವರು ಪಾತ್ರಧಾರಿಗಳು ಮಾತ್ರ, ಸೂತ್ರಧಾರಿಗಳು ಬೇರೆ ಇದ್ದಾರೆ. ಆ ಸೂತ್ರಧಾರಿ ಭವಾನಿ ರೇವಣ್ಣ ಅನ್ನೋ ಅರ್ಥದಲ್ಲಿ ವಾದವನ್ನ ಮಂಡಿಸಿತ್ತು ಎಸ್ಐಟಿ. ಕಾರಣ, ಈ ಕೇಸಿನ ಆರೋಪಿಗಳಿದ್ದಾರಲ್ಲ ಸತೀಶ್ ಬಾಬು ಸೇರಿ ಇನ್ನುಳಿದವರು, ಅವರು ಭವಾನಿ ರೇವಣ್ಣ ಅವರ ಜೊತೆಗೆ ಸಂಪರ್ಕದಲ್ಲಿದ್ರು, ಫೋನ್ ಮುಖಾಂತರ ಸಂಪರ್ಕದಲ್ಲಿದ್ರು ಈ ಕೇಸ್ನಲ್ಲಿ. ಸೊ ಆ ಕಾರಣಕ್ಕಾಗಿ ಅವರ ಡೈರೆಕ್ಷನ್ನ ಮೇಲೆ ಈ ಕಿಡ್ನಾಪ್ ಆಗಿರಬಹುದು ಅನ್ನೋದು ಎಸ್ಐಟಿಯ ವಾದ ಆಗಿತ್ತು. ಮತ್ತು ಈ ಕೇಸ್ನಲ್ಲಿ ಕಿಡ್ನಾಪ್ ಕೇಸು ಮಾತ್ರ ಅಲ್ಲ, ಐಪಿಸಿ ಸೆಕ್ಷನ್ 120B ಅಡಿಯಲ್ಲಿ ಕ್ರಿಮಿನಲ್ ಕಾನ್ಸ್ಪಿರಸಿ, ಅಪರಾಧಿಕ ಒಳಸಂಚು, ಇದರ ಅಡಿಯಲ್ಲಿ ಕೇಸು ದಾಖಲಾಗಿತ್ತು. ಅಪರಾಧಿಕ ಒಳಸಂಚು ಅಂತಂದ್ರೆ ಒಳಸಂಚು ರೂಪಿಸಿದವರು ಯಾರು ಅನ್ನೋದು ಬಹಳ ಮುಖ್ಯ ಆಗತ್ತೆ. ಸೊ ಆ ಕಾರಣಕ್ಕಾಗಿ ಈಗ ಭವಾನಿ ರೇವಣ್ಣ ಅವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ. ನಾಳೆ ಭವಾನಿ ರೇವಣ್ಣ ಅವರನ್ನು ವಿಚಾರಣೆಗೆ ಒಳಪಡಿಸೋದಕ್ಕೆ ಹೊಳೆನರಸೀಪುರದ ಅವರ ನಿವಾಸಕ್ಕೆ ಎಸ್ಐಟಿ ಟೀಮ್ ಹೋಗೋದಕ್ಕಿದೆ. ಈಗಾಗಲೇ ಅವರಿಗೆ ನೋಟಿಸ್ ಇಶ್ಯೂ ಆಗಿದೆ. ನಿಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ, ನಾಳೆ ಬೆಳಗ್ಗೆ 10ರಿಂದ 5 ಗಂಟೆಯವರೆಗೆ ನಾವು ಹೊಳೆನರಸೀಪುರದ ನಿಮ್ಮ ಮನೆಗೆ ಬರ್ತಾ ಇದ್ದೀವಿ ಅಂತ ನೋಟಿಸನ್ನು ಕೂಡ ಭವಾನಿ ರೇವಣ್ಣ ಅವರಿಗೆ ಕೊಡಲಾಗಿದೆ. ಆ ಮೂಲಕ ಭವಾನಿ ರೇವಣ್ಣ ಅವರಿಗೂ ಕೂಡ ಬಂಧನದ ಆತಂಕ ಸೃಷ್ಟಿಯಾಗ್ತಾ ಇದೆ. ಭವಾನಿ ರೇವಣ್ಣ ಅವರ ಪರವಾಗಿ ವಕೀಲರಾದಂಥ ಚೌಟ ಅವರು ವಾದ ಮಂಡಿಸಿದ್ರು. ಅವರ ವಾದದ ಸಾರಾಂಶ ಏನಿತ್ತು ಅಥವಾ ತಾತ್ಪರ್ಯ ಏನಿತ್ತು ಅಂತಂದ್ರೆ, ಈ ಕೇಸ್ನಲ್ಲಿ ಭವಾನಿ ರೇವಣ್ಣ ಅಕ್ಯೂಸ್ಡ್ ಅಲ್ಲ, ಅಂದ್ರೆ FIR ನಲ್ಲಿ ಭವಾನಿ ರೇವಣ್ಣ ಅವರನ್ನ ಅಕ್ಯೂಸ್ಡ್ ಅಂತ ಮಾಡಿಕೊಂಡಿಲ್ಲ ಅನ್ನೋದು ಒಂದು. ಮತ್ತು ಯಾರೋ ಏನೋ ಹೆಸರು ಹೇಳಿದ್ರು ಅಂದ ತಕ್ಷಣ ನನ್ನ ಕಕ್ಷಿದಾರರು ಅದರ ಹಿಂದಿದ್ದಾರೆ ಅಂತ ಅರ್ಥ ಆಗಲ್ಲ ಅನ್ನೋದು ಅವರ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಆಗಿತ್ತು. ಭವಾನಿ ರೇವಣ್ಣ ಅವರಿಗೆ ಇಲ್ಲಿ ತನಕ ನೋಟಿಸೇ ಕೊಡಲಿಲ್ಲ, ಈಗ ಅವರು ಏಕಾಏಕಿ ಅವರನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳ್ತಿದ್ದಾರೆ SIT ಅವರು, ಇದರ ಹಿಂದೆ ಕಾನ್ಸ್ಪಿರಸಿ ಇದೆ ಅಂತ ಭವಾನಿ ರೇವಣ್ಣ ಅವರ ಪರವಾದಂತ ವಕೀಲರು ವಾದ ಮಂಡಿಸಿದ್ರು. ವಾದ ಪ್ರತಿವಾದವನ್ನ ಆಲಿಸಿದ ಬಳಿಕ ಈಗ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ ಅಥವಾ ಆದೇಶ ಪ್ರಕಟಿಸಿದೆ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ ಅನ್ನೋ ಮಾಹಿತಿ ಈಗ ಸಿಗ್ತಾ ಇರೋದು. ನಾಳೆ ಭವಾನಿ ರೇವಣ್ಣ ಅವರನ್ನ ವಿಚಾರಣೆಗೆ ಒಳಪಡಿಸ್ತೀವಿ ಅಂತ ಈಗಾಗಲೇ SIT ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಭವಾನಿ ರೇವಣ್ಣ ಅವರಿಗೆ ಆ ಮೂಲಕ ಸಂಕಷ್ಟ ಎದುರಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಫೋನ್ ಸಂಪರ್ಕದಲ್ಲಿ. ಪ್ರಜ್ವಲ್, ಮೊದಲೇ ಬಂಧನದ ಆತಂಕದಲ್ಲಿದ್ರು, ಈಗ ಆತಂಕ ಹೆಚ್ಚಾಗ್ತಿದೆ ಅಂತ ಅನ್ಸುತ್ತೆ. ಖಂಡಿತವಾಗಿ ಕೂಡ ರಕ್ಷತ್, KR ನಗರ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭವಾನಿ ರೇವಣ್ಣ ಅವರು ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದ್ರು. ಆದ್ರೆ ಆ ನಿರೀಕ್ಷಣಾ ಜಾಮೀನು ಅರ್ಜಿ ಈಗ ವಜಾ ಆಗಿರುವಂತದ್ದು. ಅಂದ್ರೆ ಅವರಿಗೆ ನಿರೀಕ್ಷಣಾ ಜಾಮೀನು ಇದೆ, ಅದು ಸಿಕ್ಕಿಲ್ಲ. ಹಾಗಾಗಿ ಅವರಿಗೆ ಬಂಧನದ ಭೀತಿ ಅನ್ನುವಂಥದ್ದು ಎದುರಾಗ್ತಾ ಇದೆ. ಜನಪ್ರತಿನಿಧಿಗಳ ನ್ಯಾಯಾಲಯದಿಂದ ಈ ಆದೇಶ ಈಗ ಬಂದಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ
ಭವಾನಿ ರೇವಣ್ಣ ಅವರಿಗೆ SIT ಕೂಡ ಬೆಳಗ್ಗೆ ಒಂದು ನೋಟಿಸ್ ಅನ್ನ ಕೊಟ್ಟಿತ್ತು. ಆ ಒಂದು ನೋಟಿಸ್ ನಲ್ಲಿ ನಾವೇ ಮನೆಗೆ ಬಂದು ವಿಚಾರಣೆಯನ್ನ ಮಾಡ್ತೀವಿ ಅನ್ನೋದಾಗಿಯೂ ಕೂಡ ಉಲ್ಲೇಖವನ್ನ ಮಾಡಿದ್ರು. ಯಾಕೆ ಅಂತ ಹೇಳಿದ್ರೆ ಭವಾನಿ ರೇವಣ್ಣ ಅವರು ಈ ಒಂದು ಪ್ರಕರಣದಲ್ಲಿ ಮಾಧ್ಯಮಗಳಲ್ಲಿ ನನಗೆ ನೋಟಿಸ್ ಅನ್ನುವಂತ ಒಂದು ವಿಚಾರ ಬರ್ತಾ ಇದೆ, ಆದ್ರೆ ನನಗೆ ಯಾವುದೇ ನೋಟಿಸ್ ಬಂದಿಲ್ಲ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನನ್ನಿಂದ ಏನಾದ್ರೂ ನನ್ನ ವಿಚಾರಣೆ ಅವಶ್ಯಕತೆ ಇದ್ರೆ ನಾನು ಕಚೇರಿಗೆ ಬಂದು ಇಲ್ಲಿ ವಿಚಾರಣೆಗೆ ಹಾಜರಾಗ್ತೀನಿ ಅನ್ನುವಂತ ಒಂದು ಪತ್ರವನ್ನ ಬರ್ತಿದ್ರು. ಆ ಒಂದು ನಿಟ್ಟಿನಲ್ಲಿ SIT ಕೂಡ ಒಂದು ನೋಟಿಸ್ ಅನ್ನ ಕೊಟ್ಟಿತ್ತು. ಅದರಲ್ಲಿ ಪ್ರಮುಖವಾಗಿ ಒಂದಿಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವೇ ನಿಮ್ಮ ಮನೆಗೆ ಬಂದು ವಿಚಾರಣೆಯನ್ನ ಮಾಡ್ತೀವಿ, ತನಿಖಾಧಿಕಾರಿ ಹಾಗೆ ಸಿಬ್ಬಂದಿಗಳು ನಿಮ್ಮ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ನೀವು ವಿಚಾರಣೆಗೆ ಹಾಜರಾದ್ರೆ ಸಾಕು ಅನ್ನುವಂತ ಒಂದು ಮಾತನ್ನ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಅದೇ ನಿಟ್ಟಿನಲ್ಲಿ ಈಗ ನಾಳೆ SIT ಅಧಿಕಾರಿಗಳು ವಿಚಾರಣೆಗೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಏನಾದ್ರೂ ವಿಚಾರಣೆಗೆ ಸರಿಯಾದ ರೀತಿಯಲ್ಲಿ ಸಹಕರಿಸದೇ ಇದ್ರೆ ಅಥವಾ ವಿಚಾರಣೆಯ ಸಂದರ್ಭದಲ್ಲಿ ಏನಾದ್ರೂ ಮತ್ತೆ ಅನುಮಾನಾಸ್ಪದವಾದ ಕೆಲವೊಂದಿಷ್ಟು ವಿಚಾರಗಳು ಏನಾದ್ರೂ ಕಂಡು ಬಂದ್ರೆ ಅಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವ್ರನ್ನ ಬಂಧಿಸುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ರೆ SIT ಪ್ರಸ್ತುತವಾಗಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವ್ರನ್ನ ತನಿಖೆ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈಗಾಗಲೇ ನೋಟಿಸ್ ಅನ್ನ ಕೂಡ ಕೊಟ್ಟಿದೆ. ಆದ್ರೆ ಈಗ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದಾಗಿ ಅವರಿಗೆ ಬಂಧನದ ಭೀತಿ ಅನ್ನುವಂಥದ್ದು ಎದುರಾಗಿರುವಂತದ್ದು. ನಾಳೆ SIT ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರು ಯಾವ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡ್ತಾರೆ, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳುವಂತಹ ವಿಚಾರಗಳು ಏನು ಅನ್ನೋದ್ರ ಆಧಾರದ ಮೇಲೆ ಅವರ ಭವಿಷ್ಯ ಅನ್ನುವಂಥದ್ದು ನಿರ್ಧಾರವಾಗುತ್ತೆ. ಸದ್ಯದ ಮಟ್ಟಿಗಂತೂ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದಾಗಿ ಸಾಕಷ್ಟು ಭಯ ಅನ್ನುವಂಥದ್ದು ಶುರು ಆಗಿರುತ್ತೆ. ಬಂಧನದ ಭೀತಿ ಕೂಡ ಈಗ ಸಾರ್ತಾ ಇದೆ. ಕಾರಣ ಏನು ಅಂದ್ರೆ ಒಂದು ಕಡೆ ಮಗ ಏನಿದ್ದಾನೆ ಈಗಾಗಲೇ ಮಗನನ್ನ ಪೊಲೀಸ್ SIT ಕಸ್ಟಡಿಗೆ ಕೊಟ್ಟಿರುವಂತದ್ದು, ಇನ್ನೊಂದು ಕಡೆಯಲ್ಲಿ ಇವರ ಒಂದು ಅರ್ಜಿ ವಿಚಾರಣೆ ಇತ್ತು, ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ, ಅದು ಕೂಡ ಈಗ ವಜಾ ಆಗಿದೆ. ನಿರೀಕ್ಷಣಾ ಜಾಮೀನು ಸಿಕ್ಕಿಲ್ಲ, ಹಾಗಾಗಿ ಸಾಕಷ್ಟು ಭಯ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಭವಾನಿ ರೇವಣ್ಣ ಅವರನ್ನ ಈಗಾಗಲೇ ಹುಡುಕುವಂತ ಒಂದು ಪ್ರಯತ್ನಕ್ಕೂ ಕೂಡ SIT ಅಧಿಕಾರಿಗಳು ಮುಂದಾಗಬಹುದು. ಕಾರಣ ಏನು ಅಂತ ಹೇಳಿದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿರೋದ್ರಿಂದಾಗಿ ಅವರು ತಲೆಮರೆಸಿಕೊಳ್ಳುವಂತ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಅಥವಾ ಅವರೇನಾದ್ರೂ ತಲೆಮರೆಸಿಕೊಂಡಿಲ್ಲ ಅಂತ ಅಂದ್ರೆ ನಾಳೆ ಏನು SIT ಅಧಿಕಾರಿಗಳೇ ಹೋಗಿ ವಿಚಾರಣೆಯನ್ನ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅವರು ಹೋಗಿ ವಿಚಾರಣೆಯನ್ನ ನಡೆಸ್ತಾರೆ. ವಿಚಾರಣೆ ಮಾಡಿದಂತಹ ವೇಳೆಯಲ್ಲಿ ಯಾವ ರೀತಿಯಲ್ಲಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭವಾನಿ ಅವರ ಹೇಳಿಕೆ ಇರುತ್ತೆ ಅನ್ನೋ ಆಧಾರದ ಮೇಲೆ ಮುಂದಿನ ಭವಿಷ್ಯ ಅನ್ನುವಂಥದ್ದು ನಿರ್ಧಾರವಾಗುತ್ತೆ. ರಕ್ಷತ್, ಪ್ರಜ್ವಲ್, ಈ ಕೇಸಲ್ಲಿ ಭವಾನಿ ರೇವಣ್ಣ ಅವರಿಗೆ ಹಿನ್ನಡೆಯಾಗಿರುವಂತ ಅಂಶ ಯಾವುದು? ಯಾಕಂತಂದ್ರೆ IPC ಸೆಕ್ಷನ್ 120B ಅಡಿಯಲ್ಲಿ ಇದರಲ್ಲಿ ಅಡಿಷನಲ್ ಸೆಕ್ಷನ್ ಅನ್ನ ಹಾಕೊಂಡ್ರು ಆ FIR ನಲ್ಲಿ. ಭವಾನಿ ರೇವಣ್ಣ ಅವರ ಪಾತ್ರ ಮತ್ತು ಭವಾನಿ ರೇವಣ್ಣ ಅವರ ಇನ್ವಾಲ್ವ್ಮೆಂಟು ಅಂತ SIT ಹೇಳೋದಕ್ಕೆ ಏನ್ ಕಾರಣ ಈ ಕೇಸಲ್ಲಿ? ಇಲ್ಲಿ ಪ್ರಮುಖವಾಗಿ ಭವಾನಿ ರೇವಣ್ಣ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ರೆ ಅಲ್ಲಿ ಈಗ ಆರೋಪಿಗಳು ಯಾರ್ಯಾರು ಬಂಧಿತರಾಗಿದ್ದಾರಲ್ಲ ಅವರೆಲ್ಲರ ಒಂದು ಮೊಬೈಲ್ ಡೀಟೇಲ್ಸ್ ಅನ್ನ ತೆಗೆದಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಅವರೊಂದಿಗೆ ಅವರು ಮಾತನಾಡಿರುವಂತಹ ಒಂದಿಷ್ಟು ವಿಚಾರಗಳು ಕೂಡ ಪತ್ತೆಯಾಗಿತ್ತು. ವಾಟ್ಸ್ಆಪ್ ಕಾಲ್ಗಳು ಕೂಡ ಪತ್ತೆಯಾಗಿತ್ತು. 120B ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ ಅಂದ್ರೆ ಅಪರಾಧಿಕ ಒಳಸಂಚು ಅಂತ ಏನ್ ಕರಿತೀವಿ, ಈ ಒಂದು ಸಂದರ್ಭದಲ್ಲಿ ಈ ರೀತಿಯ ಸೆಕ್ಷನ್ ಅನ್ನ ಹಾಕಿದಂತಹ ವೇಳೆಯಲ್ಲಿ ಆರೋಪಿಗಳಿಗೆ ಸಹಾಯ ಮಾಡಿದಂತವ್ರಾಗಿರ್ಬೋದು ಅಥವಾ ಒಳಸಂಚನ ರೂಪಿಸಿದಂತವ್ರಾಗಿರ್ಬೋದು ಅಂತವರನ್ನ ಕೂಡ ವಶಕ್ಕೆ ಪಡಲಿಕ್ಕೆ ಅಥವಾ ಬಂಧನ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ SIT ಈ ಒಂದು ಭವಾನಿ ರೇವಣ್ಣ ಅವರಿಗೆ ನೋಟಿಸ್ ಕೊಡುವಂತ ಒಂದು ಕೆಲಸವನ್ನ ಮೊನ್ನೆ ಮಾಡಿರುವಂತದ್ದು. ಆ ಒಂದು ಭಯದಲ್ಲಿ ಅವರು ನಿರೀಕ್ಷಣಾ ಜಾಮೀನನ್ನ ಕೂಡ ಹಾಕೊಂಡಿದ್ರು ಅಂತಾನೆ ಹೇಳಲಾಗ್ತಾ ಇತ್ತು. ಹಾಗಾಗಿ ಅವರಿಗೆ ಇಲ್ಲಿ ಸಾಕಷ್ಟು ಸಮಸ್ಯೆ ಅನ್ನುವಂಥದ್ದು ಎದುರಾಗಿತ್ತು. ನಿರೀಕ್ಷಣಾ ಜಾಮೀನು ಅರ್ಜಿ ಏನಿದೆ ಈಗ ವಜಾ ಆಗಿರೋದ್ರಿಂದಾಗಿ, ಇನ್ನೊಂದು ಕಡೆಯಲ್ಲಿ ಆ ಎಲ್ಲಾ ಅಂಶಗಳು ಕೂಡ SITಗೆ ಗೊತ್ತಿರೋದ್ರಿಂದಾಗಿ ಮುಂದಿನ ದಿನಗಳಲ್ಲಿ ಅಂದ್ರೆ ಬಂಧಿಸುವಂತ ಒಂದು ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಆ ನಿಟ್ಟಿನಲ್ಲಿ ಭವಾನಿ ರೇವಣ್ಣ ಅವರೇ ಒಂದು ಪತ್ರವನ್ನ ಬರೆದಿದ್ರು. ನಿಮ್ಗೆ ನಾನು ವಿಚಾರಣೆಗೆ ಬೇಕು ಅಂತ ಹೇಳಿದ್ರೆ ನೀವು ನೋಟಿಸ್ ಅನ್ನ ಕೊಟ್ಟರೆ ನಾನೇ ಬಂದು ವಿಚಾರಣೆಗೆ ಹಾಜರಾಗ್ತೀನಿ ಅನ್ನೋದನ್ನ ಕೂಡ ಹೇಳಿದ್ರು. ಹಾಗಾಗಿ SIT ಅಧಿಕಾರಿಗಳು ಮೊನ್ನೆ ಒಂದು ನೋಟಿಸ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಅವರು ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿದ್ರು, ನೀವು ಬರುವಂತದ್ದು ಬೇಡ, ನಾವೇ ಬರ್ತೀವಿ, ಅವರು ತಿಳಿಸಿದಂತ ಅಡ್ರೆಸ್ಗೆ ಹೋಗಿ ನಾವು ವಿಚಾರಣೆಯನ್ನ ಮಾಡ್ತೀವಿ ಅನ್ನೋದನ್ನ ಕೂಡ ಅವರು ಹೇಳಿದ್ರು. ಆ ನಿಟ್ಟಿನಲ್ಲಿ ನಾಳೆ ಹೊಳೆನರಸೀಪುರಕ್ಕೆ ಹೋಗಿ ಅವ್ರನ್ನ ವಿಚಾರಣೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ನಾಳೆ ಬೆಳಿಗ್ಗೆ 10 ಗಂಟೆಯಿಂದ 5 ಗಂಟೆಯ ಒಳಗಾಗಿ ನಾವು ಬರ್ತೀವಿ, ಆ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಇದ್ರೆ ಸಾಕು ಅನ್ನುವಂತ ವಿಚಾರವನ್ನ ಕೂಡ ನೋಟಿಸ್ ನಲ್ಲಿ ಸ್ಪಷ್ಟವಾಗಿ ಉಲ್ಲೇಖವನ್ನ ಮಾಡಿರುವಂತದ್ದು. ಇಲ್ಲಿ ಪ್ರಮುಖವಾಗಿ 120B ಏನಿದೆ ಇದರ ಹಿನ್ನೆಲೆಯಲ್ಲಿಯೇ ಇವರಿಗೆ ನಿರೀಕ್ಷಣಾ ಜಾಮೀನು ಈಗ ಸಿಕ್ಕಿಲ್ಲ ಅನ್ನುವಂತ ಒಂದು ವಿಚಾರಗಳು ಕೂಡ ಕಾನೂನು ತಜ್ಞರ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ರಕ್ಷಣೆ, ಪ್ರಜ್ವಲ್, ಹಂಗಿದ್ರೆ ತನಿಖಾಧಿಕಾರಿ IO ಬಯಸಿದರೆ ಭವಾನಿ ರೇವಣ್ಣ ಅವರನ್ನ ಅರೆಸ್ಟ್ ಮಾಡೋದನ್ನ ತಡೆಯೋದಕ್ಕೆ ಸಾಧ್ಯನೇ ಇಲ್ಲ. ತನಿಖಾಧಿಕಾರಿಯ ವಿವೇಚನೆಗೆ ಬಿಟ್ಟಿರೋದಿದು. ಖಂಡಿತವಾಗಿಯೂ ಕೂಡ ರಕ್ಷತ್. ಕಾರಣ ಏನು ಅಂತ ಹೇಳಿದ್ರೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದಂತಹ ಹಿನ್ನೆಲೆಯಲ್ಲಿ ಇನ್ನು SIT ಅಧಿಕಾರಿಗಳು ಯಾವ ರೀತಿಯಲ್ಲಿ ಮುಂದಿನ ನಡೆಯನ್ನ ಅನುಸರಿಸ್ತಾರೆ ಅನ್ನೋದ್ರ ಆಧಾರದ ಮೇಲೆಯೇ ಭವಾನಿ ರೇವಣ್ಣ ಅವರ ಭವಿಷ್ಯ ನಿರ್ಧಾರವಾಗುತ್ತೆ ಅನ್ನೋದು ಅಷ್ಟೇ ಸ್ಪಷ್ಟ. ಇಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗಿದೆ, ಇನ್ನು ಮುಂದೆ ಬೇಕಾದ್ರೆ ಅವರು ಮೇಲ್ಮನವಿಯನ್ನ ಸಲ್ಲಿಸಬಹುದು. ಆದ್ರೆ ಅದಕ್ಕಿಂತ ಮುಂಚಿತವಾಗಿ SIT ಅಧಿಕಾರಿಗಳು ಈಗಾಗಲೇ ವಿಚಾರಣೆಗೆ ನೋಟಿಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ವಿಚಾರಣೆಯನ್ನ ನಾಳೆ ದಿನ ಹೋಗಿ ಮಾಡ್ತಾರೆ. ಹಾಗಾಗಿ ಇವರನ್ನ ಬಂಧಿಸಬೇಕೋ ಬೇಡವೋ ಅನ್ನುವಂಥದ್ದು IO ವಿವೇಚನೆಗೆ ಬಿಟ್ಟಂತಹ ವಿಚಾರ. ಒಂದೊಮ್ಮೆ SITಯ ತನಿಖಾಧಿಕಾರಿ ಏನಾದ್ರೂ ಅವ್ರನ್ನ ಬಂಧಿಸಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿದ್ದೇ ಆಗಿದ್ರೆ ಖಂಡಿತವಾಗಿಯೂ ಕೂಡ ಅವ್ರನ್ನ ಅದೇ ಜಾಗದಲ್ಲಿ ಬಂಧಿಸಿ ಕರೆದುಕೊಂಡು ಬರ್ಬೋದು. ಅನಂತರದಲ್ಲಿ ಮತ್ತೆ
ಅವರನ್ನ ಕಸ್ಟಡಿಗೆ ಕೋರ್ಟ್ ಮುಂದೆ ಹಾಜರುಪಡಿಸಿ ಕಸ್ಟಡಿಗೆ ಪಡೆಯುವಂತ ಒಂದು ಸಾಧ್ಯತೆಗಳು ಕೂಡ ಇಲ್ಲಿ ದಟ್ಟವಾಗಿರುತ್ತೆ. ಆದ್ರೆ ಇವೆಲ್ಲವೂ ಕೂಡ SITಯ ತನಿಖಾಧಿಕಾರಿಯ ಒಂದು ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಇಲ್ಲಿ 120B ಇರೋದ್ರಿಂದಾಗಿ ಅವ್ರನ್ನ ವಶಕ್ಕೆ ಪಡೀಲಿಕ್ಕೆ ಅಥವಾ ಬಂಧನ ಮಾಡ್ಲಿಕ್ಕೆ ತನಿಖಾಧಿಕಾರಿಗೆ ಅವಕಾಶ ಕೂಡ ದಟ್ಟವಾಗಿದೆ. ರಕ್ಷತ್. ಎಸ್, ಥ್ಯಾಂಕ್ ಯು ಪ್ರಜ್ವಲ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.